Dear students, report the conversation ಅಂದರೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನ ಮಾಡರ್ನ್ ಪ್ಯಾಟರ್ನ್ ಪ್ರಕಾರ 28ನೇ ಕ್ವಶನ್ ಬರುತ್ತೆ. ಇಲ್ಲಿ ಬೋರೆಸ್ ಪಾಠದಿಂದ ಮತ್ತು ಸನ್ನಿ ಮಾರ್ನಿಂಗ್ ಪಾಠದಿಂದ ನಿಮಗೆ ರಿಪೋರ್ಟ್ ದ ಕನ್ವರ್ಸೇಷನ್ ಬರುತ್ತೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲಿಫಾನ ಮೊದಲನೇ ಸೆಂಟೆನ್ಸ್, ಅಲಿಫಾನ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಕ್ವಶನ್ ಕೇಳ್ತಾ ಇದ್ದಾರೆ, ಹಾಗಾಗಿ ಅಲಿಫಾನು ಕೇಳ್ತಾ ಇದ್ದಾರೆ. ಯಾರಿಗೆ? ಬೋರೆಸ್. ಅಲಿಫಾನು ಕೇಳ್ತಾ ಇದ್ದಾರೆ ಅಂದರೆ ಆಸ್ಕ್ಡ್ ಅಂತ ಮಾಡಬೇಕು. ಆಸ್ಕ್ಡ್ ಕೇಳ್ತಾ ಇದ್ದಾರೆ. ಅಲಿಫಾನು ಆಸ್ಕ್ಡ್ ಬೋರೆಸ್ ವಾಟ್ ಬ್ಲೈಂಡ್ನೆಸ್, ವಾಟ್ ಈಸ್ ಬ್ಲೈಂಡ್ನೆಸ್ ಅಂತಿದೆ. ಹಾಗಾಗಿ ಬ್ಲೈಂಡ್ನೆಸ್ ಈಸ್ ಅನ್ನೋದು ಆ ಕಡೆಗೆ ಹಾಕೊಳ್ಳಿ, ವಾಟ್ ಅನ್ನೋದನ್ನೇ ಸೇರಿಸ್ಕೊಳ್ಳಿ. ಇಲ್ಲಿ ದಟ್ ಬರೋದಿಲ್ಲ. ಅಲಿಫಾನು ಆಸ್ಕ್ಡ್ ಬೋರೆಸ್ ವಾಟ್ ಬ್ಲೈಂಡ್ನೆಸ್ ಈಸ್ ಅನ್ನೋದು ಆ ಕಡೆಗೆ ಹಾಕೊಂಡ್ರೆ ಅದನ್ನು ವಾಸ್ ಮಾಡಬೇಕು. ಪಾಸ್ಟ್ ಟೆನ್ಸಿಗೆ ವಾಸ್ ಆಗುತ್ತೆ. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಯು, ನಿನಗೆ ಅನ್ನೋದು ಅವನಿಗೆ ಅಂತ ಆಗುತ್ತೆ. ಅವನಿಗೆ ಬ್ಲೈಂಡ್ನೆಸ್ ಅಂದರೆ ಏನು ಅನಿಸುತ್ತೆ ಅನ್ನೋದನ್ನು ಹೇಳ್ತಾನೆ. ಫುಲ್ ಸ್ಟಾಪ್ ಹಾಕಬೇಕು. ನೆಕ್ಸ್ಟ್ ಬೋರೆಸ್, ಇಟ್ ಈಸ್ ಎ ವೇ ಆಫ್ ಲೈಫ್. ಬೋರೆಸ್ ಉತ್ತರ ಕೊಡ್ತಿದ್ರು. ಬೋರೆಸ್ ರಿಪ್ಲೈಡ್ ದ್ಯಾಟ್, ಟೋಲ್ಡ್ ಅನ್ನೋದ್ರ ಬದಲು ರಿಪ್ಲೈಡ್. ಬೋರೆಸ್ ರಿಪ್ಲೈಡ್ ದ್ಯಾಟ್, ಏನಂತ ಉತ್ತರ ಕೊಡ್ತಾಯಿದ್ದಾರೆ? ದ್ಯಾಟ್ ಇಟ್ ಈಸ್ ಎ, ಇಟ್ ಅನ್ನೋದು ಹಾಗೆ, ಈಸ್ ಅನ್ನೋದು ವಾಸ್ ಆಗುತ್ತೆ. ಇಟ್ ವಾಸ್ ಎ ವೇ ಆಫ್ ಲೈಫ್ ಮತ್ತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಫರ್ದರ್ ಸೆಡ್ ದ್ಯಾಟ್ ಅಂತ ಮಾಡೋಣ, ಅಥವಾ ಈ ಸೆಡ್ ಫರ್ದರ್ ದ್ಯಾಟ್, ಈ ಸೆಡ್ ಫರ್ದರ್ ದ್ಯಾಟ್, ಈ ಸೆಡ್ ಫರ್ದರ್ ದ್ಯಾಟ್. ಟೋಲ್ಡ್ ಅಂತನಾರು ಬಳಸ್ಬೋದು, ಫರ್ದರ್ ಬಳಸ್ಬೋದು. ಈ ಸೆಡ್ ಫರ್ದರ್ ದ್ಯಾಟ್, ದಟ್ ಅದೇನೆಂದರೆ ಇನ್ ಮೈ ಕೇಸ್ ಅನ್ನೋದು ಇನ್ ಇಸ್ ಕೇಸ್ ಅಂತ ಮಾಡಬೇಕು. ಮೈ ಅನ್ನೋದು ಅವನ ಅಂತ ಮಾಡಬೇಕು. ಇನ್ ಇಸ್ ಕೇಸ್ ದ ವಿಸರ್ ವರ್ಲ್ಡ್ ಹ್ಯಾಸ್ ಅನ್ನೋದು ಹ್ಯಾಡ್ ಆಗುತ್ತೆ. ಹ್ಯಾಡ್ ಮೂಡ್ ಅವೇ ಫ್ರಮ್ ಮೈ ಐಸ್ ಅನ್ನೋದು ಇಸ್ ಐಸ್ ಅಂತ ಮಾಡಬೇಕು. ಮೈ ಇಸ್ ಐಸ್. ನೆಕ್ಸ್ಟ್ ಅಲಿಫಾನು ಮತ್ತೆ ಕ್ವಶನ್ ಮಾಡ್ತಾ ಇದ್ದಾರೆ. ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ ಅಂತ ಕೇಳ್ತಿದ್ದಾರೆ. ಅಂದರೆ ಇತಿಹಾಸದ ಬಗ್ಗೆ ಏನಾದ್ರು ಪುಸ್ತಕ ಬರೀತಾ ಇದ್ದೀರಾ ಅನ್ನೋ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲಿಫಾನು ಆಸ್ಕ್ಡ್ ಬೋರೆಸ್ ಅಂತ ಹೇಳ್ಬೇಕು. ಇದು ಹೆಸರಿನ ಕ್ವಶನ್ ಅದರಿಂದ ಇಫ್ ಅಂತ ಒಂದು ಸೇರಿಸ್ಕೋಬೇಕು. ಅಲಿಫಾನು ಆಸ್ಕ್ಡ್ ಬೋರೆಸ್, ದಟ್ ಬರೋದಿಲ್ಲ ಇಲ್ಲಿ, ಇಫ್ ಅಂತ ಸೇರಿಸ್ಕೊಳ್ಳಿ. ಇಫ್ ಹ್ಯಾವ್ ಯು ಅನ್ನೋದನ್ನು ಯು ಹ್ಯಾವ್ ಅಂತ ಮಾಡ್ಕೊಳ್ಳಿ, ಯಾಕೆಂದರೆ ಪ್ರಶ್ನೆ ಇರೋದನ್ನು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ. ಯು ಅನ್ನೋದು ಫಸ್ಟಿಗೆ ಬರುತ್ತೆ, ಹ್ಯಾವ್ ಅನ್ನೋದಾಗುತ್ತೆ. ಅಲಿಫಾನು ಆಸ್ಕ್ಡ್ ಬೋರೆಸ್, ಯು ಅನ್ನೋದು ಹೀ ಆಗಬೇಕು, ಅವನು ಅಂತ ಆಗಬೇಕು. ಯು ಅನ್ನೋದು ಚೇಂಜ್ ಮಾಡಿದಾಗ ಹೀ ಆಗುತ್ತೆ. ಹ್ಯಾವ್ ಅನ್ನೋದು ಪಾಸ್ಟ್ ಟೆನ್ಸಿಗೆ ಹ್ಯಾಡ್ ಆಗುತ್ತೆ. ಈ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್. ಅಲಿಫಾನು ಆಸ್ಕ್ಡ್ ಬೋರೆಸ್ ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್. ಫುಲ್ ಸ್ಟಾಪ್ ಹಾಕಬೇಕು. ಅಂದರೆ ಕ್ವಶನ್ ತೆಗಿಬೇಕು, ರಿಪೋರ್ಟ್ ಮಾಡಬೇಕು. ಬೋರೆಸ್ ಹೇಳ್ತಾರೆ, ಇವರು ಉತ್ತರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಬೋರೆಸ್ ರಿಪ್ಲೈಡ್ ದ್ಯಾಟ್ ಅಂತ ಮಾಡೋಣ. ರಿಪ್ಲೈಡ್ ಅನ್ನೋದು ಉತ್ತರಿಸ್ತಾರೆ, ದಟ್ ಅದೇನೆಂದರೆ ಅಂತ ಅರ್ಥ. ಬೋರೆಸ್ ರಿಪ್ಲೈಡ್ ದ್ಯಾಟ್, ಇಟ್ ಈಸ್ ಅನ್ನೋದು ಇಟ್ ವಾಸ್ ಆಗುತ್ತೆ. ಈಸ್ ಅನ್ನೋದು ವಾಸ್ ಆಗುತ್ತೆ. ಇಟ್ ವಾಸ್ ಎನ್ ಎಕ್ಸಲೆಂಟ್ ಐಡಿಯಾ. ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಂದು ಡೈಲಾಗ್ ಹೇಳ್ತಾ ಇದ್ದೇನೆ. 2ನೇ ಡೈಲಾಗಲ್ಲಿ ಅಲಿಫಾನು ಹೇಳ್ತಿದ್ದಾರೆ, ವಾಟ್ ವಾಸ್ ಯುವರ್ ಫಸ್ಟ್ ಲಿಟ್ರರಿ ರೀಡಿಂಗ್ ಬೋರೆಸ್? ಅಲಿಫಾನು ಕೇಳ್ತಾ ಇದ್ದಾರೆ ಬೋರೆಸ್ ಅವರಿಗೆ. ಅಲಿಫಾನು ಆಸ್ಕ್ಡ್ ಬೋರೆಸ್ ಅಂತ ಮಾಡಿದ್ರು, ಕೇಳ್ತಾ ಇದ್ದಾರೆ ಆಸ್ಕ್ಡ್. ವಾಟ್ ಅನ್ನೋದಿದೆ, ವಾಟನ್ನು ಸೇರಿಸ್ಕೊಂಡೆ. ವಾಟ್ ಈಸ್ ಫಸ್ಟ್ ಲಿಟ್ರರಿ ರೀಡಿಂಗ್, ವಾಟ್ ಇಸ್ ಫಸ್ಟ್ ಲಿಟ್ರರಿ, ಯುವರ್ ಅನ್ನೋದು ಹಿಸ್ ಆಗುತ್ತೆ. ವಾಸ್ ಅನ್ನೋದು ಆ ಕಡೆಗೆ ಹಾಕೋಣ, ರೀಡಿಂಗ್ ಆದಮೇಲೆ ಹಾಕೊಳ್ಳೋಣ. ವಾಸ್ ಯುವರ್ ಫಸ್ಟ್ ಲಿಟ್ರರಿ ರೀಡಿಂಗ್ ವಾಸ್ ಅಂತ ಆ ಕಡೆಗೆ ಹಾಕೊಳ್ಳಿ. ಇದು ವಾಟ್, ಯಾಕಂದರೆ ಕ್ವಶನ್ ಇದೆ, ಅದನ್ನು ಸ್ಟೇಟ್ಮೆಂಟ್. ವಾಸ್ ಆ ಕಡೆಗೆ ಹಾಕಿದ್ರೆ ಅದನ್ನು ಪಾಸ್ಟ್ ಟೆನ್ಸಿಗೆ ಮಾಡಿದ್ರೆ ಹ್ಯಾಡ್ ಬೀನ್ ಆಗುತ್ತೆ. ವಾಟ್ ಹಿಸ್, ಯುವರ್ ಅನ್ನೋದು ಹಿಸ್ ಆಗುತ್ತೆ. ಫಸ್ಟ್ ಲಿಟ್ರರಿ ರೀಡಿಂಗ್ ವಾಸ್ ಅನ್ನೋದು ಬದಲು ಹ್ಯಾಡ್ ಬೀನ್ ಅಂತ ಆಗುತ್ತೆ. ಅಲಿಫಾನು ಆಸ್ಕ್ಡ್ ಬೋರೆಸ್ ವಾಟ್ ಹಿಸ್ ಫಸ್ಟ್ ಲಿಟ್ರರಿ ರೀಡಿಂಗ್ ಹ್ಯಾಡ್ ಬೀನ್. ಅಂದರೆ ಅಲಿಫಾನು ಬೋರೆಸ್ ಅವ್ರಿಗೆ ಕೇಳ್ತಾರೆ, ಯಾವುದು ಅಥವಾ ಏನು ಅವರ ಮೊದಲ
ಒಂದು ಲಿಟ್ರರಿ ರೀಡಿಂಗ್ ಆಗಿತ್ತು ಅಂತಕ್ಕಂಥದ್ದು. ಬೋರೆಸ್ ಹೇಳ್ತಾರೆ, ಬೋರೆಸ್ ರಿಪ್ಲೈಡ್ ದ್ಯಾಟ್ ಅಂತ ಮಾಡಬೇಕು. ಯಾಕೆಂದರೆ ಉತ್ತರಿಸ್ತಾ ಇದ್ದಾರೆ ಅವರು, ಬೋರೆಸ್ ಅವರು ಉತ್ತರ ಕೊಡ್ತಾ ಇರೋದ್ರಿಂದ ನಾವೇನು ಮಾಡಬೇಕು, ಬೋರೆಸ್ ರಿಪ್ಲೈಡ್ ದ್ಯಾಟ್ ಈಸ್ ಫಸ್ಟ್ ಲಿಟರರಿ ರೀಡಿಂಗ್ had been ಅಂತ ಮಾಡಬೇಕು. ಇಸ್ ಫಸ್ಟ್ ಲಿಟ್ರರಿ ರೀಡಿಂಗ್ ಹ್ಯಾಡ್ ಬೀನ್ ಅಂತ ಮಾಡಬೇಕು. ಯಾಕಂದರೆ ಆಗಿತ್ತು ಅಂತಕ್ಕಂಥದ್ದು. ಇಸ್ ಫಸ್ಟ್ ಲಿಟ್ರರಿ ರೀಡಿಂಗ್, ಯಾವುದು ನಿಮ್ಮ ಫಸ್ಟ್ ಲಿಟ್ರರಿ ರೀಡಿಂಗ್? ಫಸ್ಟ್ ಲಿಟ್ರರಿ ರೀಡಿಂಗ್ ಯಾವುದಾಗಿತ್ತು? ಬೋರೆಸ್ ರಿಪ್ಲೈಡ್ ದ್ಯಾಟ್ ಹಿಸ್ ಫಸ್ಟ್ ಲಿಟ್ರರಿ ರೀಡಿಂಗ್ ಹ್ಯಾಡ್ ಬೀನ್. ಇಲ್ಲಿಲ್ಲ ಅಲ್ಲಿ ವಾಕ್ಯ, ಆದರೆ ಅದು ಮೊದಲೇ ಪ್ರಶ್ನೆಯಲ್ಲಿದೆ ನೋಡಿ, ಅದು ಹಿಸ್ ಲಿಟ್ರರಿ ರೀಡಿಂಗ್ ಹ್ಯಾಡ್ ಬೀನ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಎನ್ ಇಂಗ್ಲೀಷ್ ವರ್ಷನ್ ಅಂತ ಇಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಇನ್ನೂ ಮತ್ತೆ ಹೇಳ್ತಾ ಇದ್ದಾರೆ ಅವರು, ಏನು ಮಾಡ್ತಾ ಇದ್ದಾರೆ, ಆಲ್ಸೋ ಸೆಡ್ ದ್ಯಾಟ್ ಅಂತ ಮಾಡಿ. ಅಂದರೆ ಯಾರು ಇಲ್ಲಿ? ಬೋರೆಸ್. ಇಲ್ಲ ಐ ವಾಸ್ ಎಜುಕೇಟೆಡ್ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಈ ಆಲ್ಸೋ ಸೆಡ್ ದ್ಯಾಟ್, ಐ ಅನ್ನೋದು ಹೀ ಆಗುತ್ತೆ, ಅವರು ಅವನು. ವಾಸ್ ಅನ್ನೋದು ಹ್ಯಾಡ್ ಬೀನ್ ಅಂತ ಆಗುತ್ತೆ, ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಪಾಸ್ಟ್ ಟೆನ್ಸ್, ಈಸ್ ಇದ್ದರೆ ವಾಸ್ ಆಗೋದು. ವಾಸ್ ಇರೋದ್ರಿಂದ ಹ್ಯಾಡ್ ಬೀನ್ ಆಗುತ್ತೆ. ಈ ಹ್ಯಾಡ್ ಬೀನ್ ಎಜುಕೇಟೆಡ್ ಬೈ ಹಿಸ್ ಫಾದರ್ಸ್ ಲೈಬ್ರರಿ ಅಂತ. ಬೋರೆಸ್ he also said that he had been educated by his father's library. he also said that ಬದಲು ಬೋರೆಸ್ ಆಲ್ಸೋ ಸೆಡ್ ದಟ್ ಅಂತಲೂ ಹೇಳ್ಬೋದು. ಅಲಿಫ್ಯಾನು ನೆಕ್ಸ್ಟ್, ಅಲಿಫ್ಯಾನು ಹೇಳ್ತಾ ಇದ್ದಾರೆ, ಕ್ಯಾನ್ ವಿ ಟಾಕ್ ಅಬೌಟ್ ಡೋನಾ ಲಿಯರ್ ಆರ್ ಯುವರ್ ಮದರ್? ಅಂದರೆ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ಬೋದಾ ಅಂತ. ಡೂನಾ ಏನು ಹೇಳ್ತಾರೆ, ಅಲಿಫ್ಯಾನು ಆಸ್ಕ್ಡ್ ಅಂತ ಮಾಡಬೇಕಿದು, ಹೇಳ್ತಾ ಇರೋದ್ರಿಂದ ಯಾರನ್ನ? ಬೋರೆಸ್. ಅಲಿಫ್ಯಾನು ಆಸ್ಕ್ಡ್ ಬೋರೆಸ್, ಹೆಸರು ನಾವು ಪ್ರಶ್ನೆ ಇರೋದ್ರಿಂದ ಇಫ್ ಅಂತ ಸೇರಿಸ್ಬೇಕು. ಅಲಿಫ್ಯಾನು ಆಸ್ಕ್ಡ್ ಬೋರೆಸ್ ಇಫ್, ವಿ ಅನ್ನೋದು ಈ ಕಡೆ ಕ್ಯಾನ್ ವಿ ಅಂತಿರೋದು ವಿ ಕ್ಯಾನ್ ಅಂತ ಮಾಡ್ಕೋಬೇಕು. ಪ್ರಶ್ನೆ ಇರೋದನ್ನು ವಾಕ್ಯ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಅಲಿಫ್ಯಾನು ಆಸ್ಕ್ಡ್ ಬೋರೆಸ್ ಇಫ್ ಅಂತ ಸೇರಿಸ್ಕೊಂಡು, ವಿ ಅನ್ನೋದು ದೇ ಆಗುತ್ತೆ, ನಾವು ಅನ್ನೋದು ಅವರು ಆಗುತ್ತೆ, ದೇ. ಕ್ಯಾನ್ ಅನ್ನೋದು ಕುಡ್ ಮುಂದಕ್ಕೆ ಬಂದ ವರ್ಬ್ಗಳು ಏನೂ ಚೇಂಜ್ ಆಗಲ್ಲ ಕುಡ್ ಬಂದಮೇಲೆ. ಇಫ್ ದೇ ಕುಡ್ ಟಾಕ್ ಅಬೌಟ್ ಡೂನಾ ಲಿಯನಾರ್ ಹಿಸ್ ಮದರ್ ಅಂತ ಮಾಡಬೇಕು, ಫುಲ್ ಸ್ಟಾಪ್ ಹಾಕಬೇಕು. ಬೋರೆಸ್ಸು ರಿಪ್ಲೈ ಮಾಡ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ. ಬೋರೆಸ್ ರಿಪ್ಲೈಡ್ ದ್ಯಾಟ್ ಮೈ ಮದರ್ ಅನ್ನೋದು ಹಿಸ್ ಮದರ್, ಅವ್ರ ತಾಯಿ. ವಾಸ್ ಅನ್ನೋದು ಪಾಸ್ಟ್ ಟೆನ್ಸಿಗೆ ಹ್ಯಾಡ್ ಬೀನ್ ಆಗುತ್ತೆ. ಹಿಸ್ ಮದರ್ ಹ್ಯಾಡ್ ಬೀನ್ an extraordinary person. His mother had been an extraordinary person. Was ಅನ್ನೋದು ಹ್ಯಾಡ್ ಬೀನ್ ಆಗುತ್ತೆ, ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಈ ರೀತಿಯಲ್ಲಿ ಇಂಡೈರೆಕ್ಟ್ ಸ್ಪೀಚಿಗೆ ನಾವು ಬದಲಾಯಿಸ್ತಕ್ಕಂಥದ್ದು. ಹೆಲ್ಪ್ ಆಗಿದೆ ಅಲ್ವಾ? ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.